ಏನಿವತ್ತು ರಾಮನಗರದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಧರಣಿ ಇದೆ. ಆ ಧರಣಿಗೆ ಭಯಪಟ್ಟು ನಿನ್ನೆ ರಾತ್ರಿ ಪೊಲೀಸ್ನವರು ಅಪರಾಧಿಗಳನ್ನು ಗುಂಡಿಕ್ಕಿ ತೊಡೆ ಹೊಡೆದಿದ್ದಾರೆ. ಆದ್ರೆ ಸರ್ಕಾರ ದುಡ್ಡಿಂದ ಆ ಅಪರಾಧಿಗಳನ್ನ ಇವತ್ತು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಟ್ರೀಟ್ಮೆಂಟ್. ಆದ್ರೆ ನಮ್ಮ ಹುಡುಗ ಕೈ ಕಳ್ಕೊಂಡು ಹುಡುಗ ಇವತ್ತು ಆಸ್ಪತ್ರೆ ದುಡ್ಡು ಕಟ್ತಾ ಇದ್ದಾನೆ. 5 ಜನ ಕೈ ಕಟ್ ಮಾಡಿಸಿದ್ದಾನೆ ಅವನು ಕೈ ಕಟ್ಟಿಂಗ್ ಅವನು ಬೇರೆ ಯಾರು ಅಲ್ಲ. ಅಂತವನ್ನ ಇವತ್ತು ಕರಿಮ ಅಂತ ಅವನ ಹೆಸರು, ಅವನಿಗೆ ಕಾಲು ಗುಂಡು ಹೊಡೆದು ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳೋಣ. ಆದ್ರೆ ಪೊಲೀಸ್ ದುಡ್ಡಿಂದ ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಭಾರಿ ತಪ್ಪು. ನಮ್ಮ ಹುಡುಗ ಕೈ ಕಳ್ಕೊಂಡು ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಇವತ್ತು ಕೈನ ದುಡ್ಡು ಕಟ್ತಾ ಇದ್ದಾನೆ. ಆದ್ರಿಂದ ದಯವಿಟ್ಟು ಈ ಅಪರಾಧಿಗಳನ್ನ ಸಾವ ತನಕ ಅವ್ರ ಜೀವಂತ ಶಿಕ್ಷೆ ಆಗ್ಬೇಕು ಅಂತ ಗುಂಡ ಹಾಕ್ತಲ್ಲಿ ಬಂಧಿಸಿ ಅವ್ರನ್ನ ಜೈಲಲ್ಲಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೇನೆ, ಒತ್ತಾಯ ಮಾಡ್ತಾ ಇದ್ರೆ. ನಾವು ಭೀಮ ಸಂಘಟನೆಗಳ ಮಹಾಒಕ್ಕೂಟದ ಗೌರವಾಧ್ಯಕ್ಷ. ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.
ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಯುವತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ನೋಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ವಿದ್ಯಾರ್ಥಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕಾರ್ಮಿಕರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಬಡ ವಿರೋಧಿ ಸಿದ್ದರಾಮಯ್ಯರ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಸಿದ್ದರಾಮಯ್ಯರ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಸರ್ಕಾರವಂತೆ ಸರ್ಕಾರ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಬನ್ನಿ ಎಲ್ಲರೂ ಬನ್ನಿ, ಮುಂದೆ ಕೂತ್ಕೊಳ್ಳಿ. ಇವತ್ತು ನಾವು ಯಾರ ವಿರುದ್ಧ ನಮ್ಮ ಆಕ್ರೋಶ ಅಲ್ಲ, ನಮ್ಮ ಆಕ್ರೋಶ ಇರೋದು ನಮ್ಗೆ ಸತ್ರೆ ಉಳಕ್ ಜಾಗ ಇಲ್ಲ, ಭೂಮಿ ಇಲ್ಲ, ಎಸ್ಸಿಪಿ ದುಡ್ಡು ದುರ್ಬಳಕೆ ಮಾಡಿದ್ದಾರೆ, ಗುಂಡಾಗಿರಿ ಜಾಸ್ತಿ ಆಗಿದೆ. ಈಗಾಗಲೇ ಒಬ್ಬರನ್ನ ಕಳ್ಕೊಂಡಿದ್ರಿ, ನೀವು ಕಳ್ಕೋಬೇಡ್ರಿ. ಈಗಾಗಲೇ ಒಂದು ಮನೆಯಲ್ಲಿ ಇಬ್ಬರಿದ್ರು, ಒಬ್ಬರು ಸೋತಿದ್ದಾರೆ, ನೀವು ಸೋಲೋದು ಬೇಡ. ಇದು ದಲಿತರ ಎಚ್ಚರಿಕೆ. ಕೆಲವರು ಮಾತ್ರ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿರ್ಬೋದು, ನಾವು ಜನಕ್ಕೆ ಬೆಂಬಲ ನೀಡ್ತೀವಿ. ನಾವು ಸ್ಮಶಾನಕ್ಕಾಗಿ ಬೆಂಬಲ ಕೊಡ್ತಾ ಇದ್ದೇವೆ. ದಯಮಾಡಿ ಇವತ್ತು ಭೀಮ ಸಂಘಟನೆಗಳ ಬಹಳ ಒಕ್ಕೂಟದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತೆ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರುಗಳು ಎಲ್ಲರೂ ಇದ್ದೀರಿ. ದಯಮಾಡಿ ಇವತ್ತು ನಿನ್ನೆ ರಾತ್ರಿ ಒಂದು ತಮ್ಮ ಗಮನಕ್ಕೆಲ್ಲ ಇರಲಿ, ನಿನ್ನೆ ಭಾನುವಾರ ರಾತ್ರಿ ಕನಿಷ್ಠ ಪೊಲೀಸ್ ಇನ್ಸ್ಪೆಕ್ಟರ್ ಇಬ್ರು ನೇತೃತ್ವದಲ್ಲಿ ಆ ರೌಡಿಗಳನ್ನ ತೊಡೆಗೆ ಶೂಟ್ ಮಾಡಿದ್ದಾರೆ. ಎದೆಗೆಲ್ಲ ಭಯ ಅವರಿಗೆ ಶೂಟ್ ಮಾಡಿ ತಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕ್ಬಿಟ್ಟು ಗೌರ್ಮೆಂಟ್ ದುಡ್ಡಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಭಾರಿ ತಪ್ಪು. ಧಿಕ್ಕಾರ, ಧಿಕ್ಕಾರ, ಸರ್ಕಾರ ಧಿಕ್ಕಾರ, ಧಿಕ್ಕಾರ, ಅಂದ್ರೆ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ತೊಡೆಗೊಡೆ ಬಂದು ಎದೆ ಕೊಟ್ಟಿದ್ರೆ ಕಿಶೋರ್ ಅವರು ಪಕ್ಷಪ ಅವರು ಜೀವನ ಹೋಗಿರ್ತಾ ಇದ್ರು. ನಾವು ಇವತ್ತು ಕಾರ್ಯಕ್ರಮ ಮಾಡ್ತೀರ ಅಂತೇಳಿ ನಿನ್ನೆ ಭಾನುವಾರ ಅವ್ರನ್ನ ಶೂಟ್ ಮಾಡಿದ್ದಾರೆ. ನಮ್ಮ ಹುಡುಗ ಕೈ ಕಳ್ಕೊಂಡ ಇವತ್ತು ಆಸ್ಪತ್ರೆಯಲ್ಲಿ 5 ಜನ ಕೈ ಕಳ್ಕೊಂಡಿದ್ದಾರೆ. ಅವನು ಬೇರೆ ಇನ್ನೇನು ಕಟ್ ಮಾಡಲ್ಲ, ಬರೀ ಕೈಗೆ ಮಾತ್ರ ಕಟ್ ಮಾಡ್ತಾನೆ. ನಮ್ಮ ಹುಡುಗ ಕೈ ಕಳ್ಕೊಂಡು ಇವತ್ತು ಆಸ್ಪತ್ರೆಯಲ್ಲಿ ಸ್ವಂತ ಹಣ ಕೊಡ್ತಾ ಇದ್ದಾರೆ. ಸ್ವಂತ ಹಣ ಕೊಟ್ಟು
ಒಂದು ಧರಣಿ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ನಮ್ಮ ಒತ್ತಾಯಗಳು, ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು. ಈಗ ನಮಗೆ ನಮ್ಮ ಸಮಸ್ಯೆಗಳನ್ನ, ನಮ್ಮ ನೋವನ್ನ, ನಮ್ಮ ಒತ್ತಾಯಗಳನ್ನ ಯಾವುದೋ ದೇವಸ್ಥಾನದ ಮುಂದೆ ಹೋಗಿ ಕೇಳ್ಕೊಳ್ಳಕ್ ಆಗೋದಿಲ್ಲ. ಜಿಲ್ಲೆಯ ಇಡೀ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಕೇಳಕ್ಕಾಗೋದು. ಈ ನಿಟ್ಟಿನಲ್ಲಿ ನಮ್ಮ ಒತ್ತಾಯಗಳೇನು, ಸ್ಮಶಾನ